ಮಾತ್ರ ಕಾಯಿಗಳು ಸಿಗುತ್ತೆ. ಬಟ್ ಯಾರು ಏನು ನಾಟಿ ಮಾಡಲ್ಲ. ಹಾರ್ಟಿಕಲ್ಚರ್ 40 ಗಿಡಗಳು ಮಾತ್ರ ಒಂದೇ ಎಕರೆಗೆ ನಾಟಿ ಮಾಡಕ್ಕಾಗುತ್ತದೆ. ಏನಂದ ದೊಡ್ಡ ಗಿಡಗಳಾಗಿರೋದೇ ಆಗಲ್ಲ, ಅಷ್ಟಾಗಲ್ಲ ಬೇಕಾಗಿದೆ. ಆಮೇಲೆ ಒಂದು ತಾಯಿ ಹೈಬ್ರಿಡ್ 300 ತಳಿಗಳು ನಾಟಿ ಮಾಡಕ್ಕಾಗೋದ್ರಿಂದ ಚಿಕ್ಕ ಗಿಡ 6 ತಿಂಗಳಿಗೆ ಕಾಯಿಗಳು ಸ್ಟಾರ್ಟ್ ಆಗುತ್ತದೆ. ನಾವು ಇಂಪೋರ್ಟ್ ಮಾಡಿದ್ದು ಇಲ್ಲಿ ತಾಯಿನಿಂದ ಇಂಪೋರ್ಟ್ ಮಾಡಿಬಿಟ್ಟು 2500 ಗಿಡಗಳು ಆಲ್ರೆಡಿ ನಮ್ಮ ಹತ್ರ ಈಗ ಮದರ್ ಪ್ಲಾಂಟ್ ಇದೆ. ಎಲ್ಲ ಕಾಯಿಗಳು ಸ್ಟಾರ್ಟ್ ಆಗಿದೆ, 6 ತಿಂಗಳಿಗೆ ಕಾಯಿಗಳು ಸ್ಟಾರ್ಟ್ ಆಗಿದೆ. ಆಮೇಲೆ ಈಗ 100% ಇದು ಹೈ ಡೆನ್ಸಿಟಿ ಫಾರ್ಮಿಂಗ್ ಮಾಡೋದ್ರ ಮೇಲೆ ನಿಮ್ಗೆ ಇವರು ಹೇಳೋದು 13.5 ಲಕ್ಷ ಲಾಭ ಇಲ್ವಾ? 13 ಲಕ್ಷ 20 ಲಕ್ಷ ಸಿಗ್ತದೆ. ಏನಂತ ನೀವು 5 ಎಕರೆ 6 ಎಕರೆ ನಾಟಿ ಮಾಡೋದು ಗಿಡಗಳು 1 ಎಕರೆಗೆ ನಾಟಿ ಮಾಡಕ್ ಆಗುತ್ತದೆ ಹೈ ಡೆನ್ಸಿಟಿ ಫಾರ್ಮಿಂಗ್. ಇಲ್ಲಂತ ನೀವು ಅಲಿಸು ನಾಟಿ ಮಾಡೋದ್ರಲ್ಲಿ ಇಷ್ಟೇನೋ ಪ್ರಾಫಿಟ್ ಸಿಕ್ಕಲ್ಲ, 100% ಸಿಕ್ಕಲ್ಲ. 1 ಲಕ್ಷ 2 ಲಕ್ಷ ಸಿಗುತ್ತೆ ಅಷ್ಟೇ. ಬಟ್ ಇದು ನಮ್ದು ತಾಯಿ ಹೈಬ್ರಿಡ್ ನಾಟಿ ಮಾಡೋದ್ರ ಮೇಲೆ ಮಾತ್ರ ಹೈಬ್ರಿಡ್ ತಳಿಗಳು 100 ಕಾಯಿಗಳು 50 to 100 ಕಾಯಿಗಳು 1 ತಿಂಗಳು ಸಿಗುತ್ತೆ. 100% ನಾನು ಪ್ರೂವ್ ಮಾಡಿದೆ. ಫಾರ್ಮ್ ನಲ್ಲಿ ಇವರೆಲ್ಲ ಬಂದ್ಬಿಟ್ಟು ನೋಡಿದೆ. ಏನಂತ ಒಂದು 3 ತಿಂಗಳು ಸಾಕು. ಒಂದು 90 to 120 ಡೇಸ್ ಮೆಚುರಿಟಿ ಪೀರಿಯಡ್ ಹೂ ಆದ್ಮೇಲೆ ಆ ಮೆಚುರಿಟಿ ಪೀರಿಯಡ್ ಒಂದು 120 ಡೇಸ್ಗೆ ನಮ್ಗೆ ಒಂದು ಕಟ್ಟಿಂಗ್ ಆಗುತ್ತದೆ. ಆದ್ಮೇಲೆ ಏನಾಗುತ್ತದೆ 2-3 ಟೈಮ್ 9 months to 10 months ಕಾಯಿ ಬರ್ತದೆ. ಬಟ್ ಬಿಸಿಲು ಏರಿಯಾ ಒಂದು ಆಕ್ಚುಲಿ 6 ತಿಂಗಳು 7 ತಿಂಗಳು ಮಳೆ. ಬಟ್ ಇಲ್ಲಿ ಕರ್ನಾಟಕ ನಾನು ಹೇಳೋದ್ರಿಂದ 12 ತಿಂಗಳು ಕಾಯಿಗಳು ಇರ್ತದೆ. ಬಿಸಿಲು ಬೇಕು, 100% ಬಿಸಿಲು ಜಾಸ್ತಿ ಆಗೋದ್ಮೇಲೆ ಕಾಯಿಗಳು ಜಾಸ್ತಿ ಆಗುತ್ತದೆ. 50 to 100 ಕಾಯಿಗಳು ನಿಮ್ಗೆ ಸಿಗುತ್ತೆ. ಬಟ್ ನೀವು 50 ಕಾಯಿಗಳು ಕ್ಯಾಲ್ಕುಲೇಟ್ ಮಾಡಿಕೊಡಿ. ನಾನು ಏನ್ ಹೇಳೋದ್ರಿಂದ ನೀವು 13 ಲಕ್ಷ 15 ಲಕ್ಷ ಏನು ಕ್ಯಾಲ್ಕುಲೇಟ್ ಮಾಡಬೇಡ. ಈಗ 5 ಲಕ್ಷ ನಿಮ್ಗೆ ಸಿಕ್ಕದ ಮೇಲೆ 100% ರೈತರಿಗೆ ಪ್ರಾಫಿಟ್. ಏನಂತ ನೀವು ಇದಕ್ಕೆ ಅಡಿಗೆ ಗಿಡ ನಾಟಿ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ಕೆಲಸ ಇದೆ. ನೀರು ಕೊಡಬೇಕು, ಮೇಂಟೆನೆನ್ಸ್ ಕೊಡಬೇಕು, ಮೇಲ್ಗಡೆ ಇದು ಕಾಯಿಗಳು ಏನ್ ಹೇಳೋದು ಕಟ್ ಮಾಡೋದು ಎಲ್ಲ ಲೇಬರ್ ಜಾಸ್ತಿ ಇದೆ. ಬಟ್ ಇಲ್ಲಿ ನಿಮ್ದು ಅಲಿಸು ನಾಟಿ ಮಾಡಿದ ಮೇಲೆ ನಿಮ್ಗೆ ಏನು ಜಾಸ್ತಿ ಕೆಲಸ ಇರಲ್ಲ. ಒಂದೇ ಜನ ಸಾಕು. ಏನೇ 1 ಎಕರೆ 5 ಎಕರೆ ಮೇಂಟೈನ್ ಮಾಡಿ ಅಷ್ಟು ಕೆಲಸ ಕಡಿಮೆ ಇದೆ. ಆದ್ಮೇಲೆ ಒಳ್ಳೆ ಗಿಡಗಳೇ ಏನಂತ ನಮ್ದು ಭೂಮಿಗೆ 300 ಕೋಟಿ ಇದಿದೆ, ಏನೋ ಹಿಸ್ಟರಿ ಇದೆ. ಬಟ್ ನಾವು ಒಂದು 50 ವರ್ಷ ಇವರು ಹೇಳಿದ್ರು 80